ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಬೆಳಗ್ಗೆ ಎದ್ದು ರೆಡಿಯಾಗಿ ಸೀದಾ ಕಾಲೇಜ್ ಕಡೆ ಕೊಟ್ಟೆ. ಇವತ್ತು ನಮ್ದು ಇಂಗ್ಲೀಷ್ ಮೀಡಿಯಮ್ ಹೈಸ್ಕೂಲಲ್ಲಿ ಎಲ್ಲ ಟ್ರಿಪ್ ಹೋಗ್ತಾಯಿದ್ರು ಬಾಯ್ಸು. ಎಲ್ಲ ನೋಡ್ಕೊಂಡು ಕೂತಿದ್ವಿ ಬಸ್ ಸ್ಟಾಪಲ್ಲಿ. ನಾನು ನೋಡ್ತಿದ್ರೆ ಆ ವೆದರ್ ನೋಡ್ರಿ, ಇವತ್ತು ಯಾವ ಥರ ಇತ್ತು ಅಂದರೆ ಮಸ್ತಾಗಿತ್ತು ಅಂದ್ಕೊಳ್ರಿ ವೆದರ್ ಮಾತ್ರ. ಇದನ್ನ ನೋಡ್ಕೊಂಡು ಸೀದಾ ಕಾಲೇಜ್ ಕಡೆ ಹೊರಟೆ. ಅದು ಫಸ್ಟ್ ಕ್ಲಾಸ್ ಇಂಗ್ಲೀಷ್ ತೊಗೊಂಡ್ರು. ಅಲ್ಲಿ ಆಚೆ ಬಂದು ನೋಡ್ರಿ ಇನ್ನೂ ಮಸ್ತಾಗಿತ್ತು ಅಂದ್ಕೊಳ್ರಿ. ನೋಡಿರಿ ಹೆಂಗಿದೆ ವೆದರ್, ಯೂನಿವರ್ಸಿಟಿ ಕ್ವಾರ್ಟರ್ಸ್ ಕಾಡು. ನಾನು ನೋಡ್ತಿರ್ಬೇಕಾದ್ರೆ ನಮ್ಮ ಬಾವು ಬಂದಾಗರು ನೋಡ್ರಿ. ನಾನು ನೋಡ್ತಿರ್ಬೇಕಾದ್ರೆ ಇವನು ಸೋಡಂಗಂತೂ ಫುಲ್ಲು ರೋದನೆ ಕೊಟ್ಬಿಟ್ಟಿದ್ದೀವಿ ಅಂದ್ಕೊಳ್ರಿ. ಇವತ್ತಂತೂ ಸಿ ನನಗೆ ರೋಲ್ ಮಾಡೋಕ್ಕೆ ಬಂದ, ಫುಲ್ಲು ಕೆಲಸ ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ರಿ. ಆಚೆ ಇದ್ವಿ ಅಷ್ಟು ನಮ್ಮ ಬ್ಲ್ಯಾಕಿನ್ ನೋಡ್ರಿ, ಇಲ್ಲಿ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಾನೆ ಕಾಲೇಜಲ್ಲಿ. ಏನು ಹೇಳೋಣ, ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಹೋಯ್ತಾ ಇದ್ವಿ ಬಂಕ್ ಹಾಕೊಂಡು. ನಮ್ಮ ಸೋಡ ನೋಡ್ರಿ ಎಲ್ಲೋದ್ರೂ ಇದೆ ಕಥೆಗಳು. ಎಲ್ಲ ಮುಗ್ಕೊಂಡು ನಮ್ಮ ಹುಡುಗನ ಮನೆಗೆ ಬಂದು ಅಲ್ಲೆಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡು ಇಲ್ಲಿ ಸೀದಾ ಜಿಮ್ ಕಡೆಗೆ ಹೋದ್ವಿ ಗುರು. ಫುಲ್ಲು ಮಧ್ಯಾಹ್ನ ಯಾರೂ ಬಂದಿಲ್ಲ ಅಂದ್ಕೊಳ್ರಿ, ಫುಲ್ಲು ಎಲ್ಲ ಖಾಲಿ ಇತ್ತು. ಒಬ್ಬರಿಲ್ಲ ಗುರು ಜಿಮ್ಮಲ್ಲಿ. ನಾವೇ ಓಪನ್ ಮಾಡಿಕೊಂಡು ಸೀದಾ ಜಿಮ್ ಒಳಗಡೆ ಹೋದ್ವಿ. ಇವತ್ತು ನಮ್ಮದು ಲೆಗ್ ಡೇ ಇತ್ತು. ಫಸ್ಟು ಹ್ಯಾಮ್ಸ್ಟ್ರಿಂಗಲ್ಲಿ ಸ್ಕ್ವಾಟ್ಸ್ ಎಲ್ಲ ಮುಗಿಸಿ, ಎಲ್ಲ ವೆಯ್ಟ್ ಹಾಕು ಮೂರು ಸೆಟ್ ಎಲ್ಲ ಮುಗಿಸಿ ಅಲ್ಲಿ ಲೆಗ್ ಪ್ಲೇಸ್ ಮಾಡಿ ಒಂದು 200 kg ಹಾಕಿದ್ದು ಅಂದ್ಕೊಳ್ರಿ. ವೆಯ್ಟ್ ಮಾತ್ರ ಮಸ್ತಾಗಿತ್ತು ವರ್ಕೌಟ್ ಇವತ್ತು. ಇದನ್ನೆಲ್ಲ ಮಾಡಿ ಇನ್ನೊಂದು ವರ್ಕೌಟ್ ಇತ್ತು. ಇದನ್ನೆಲ್ಲ ಮುಗಿಸಿ ಅದಾದಮೇಲೆ ನಮ್ಮ ಹುಡುಗ ಇನ್ನೊಂದು ಯಾವುದೋ ಮಾಡ್ತಿದ್ದ ಗುರು, ಇದ್ರ ಹೆಸರು ಗೊತ್ತಿಲ್ಲ. ಅದೆಲ್ಲ ಮುಗಿಸಿದಾದ್ಮೇಲೆ ನಮ್ಮ ಹುಡುಗ ಕ್ರಿಯೇಟಿನ್ ತಗೋತಿದ್ದ ಗುರು. ಬೇಡ ಅಂದ್ರೆ ತಗೊಂತವ್ನು. ಏನು ಹೇಳೋಣ ಇವ್ರಿಗೆಲ್ಲ. ಕಕ್ಕಸ್ ತಿನ್ನೋನು ಮತ್ತೆ ಕಕ್ಕಸ್ ತಿನ್ನಕ್ಕೆ ಒಂದು ನಿಮಿಷ. ನಮ್ಮ ಹುಡುಗ ಜೊತೆ ಸೀದಾ ಮನೆ ಕಡೆಗೆ ಹೋದೆ. ಆಮೇಲೆ ನಮ್ಮ ಹುಡುಗ ಬಂದ, ಸ್ವಲ್ಪ ಕೆಲಸ ಇದ್ಬಿಟ್ಟು ಅವನ ಜೊತೆ ಹಂಗೆ ಹೋಗಿ ರೂಮ್ಗೆ ಹೋಗಿ ನೋಡಿದ್ರೆ ಎಲ್ಲ ಕಸ ಓಡಿಸ್ತಾ ಇದ್ದ ಗುರು. ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಅಷ್ಟೇ ವಿಷಯ. ಮತ್ತು ಬಾಯ್ ಬಾಯ್.